ಎಲ್ಲರಿಗೂ ನಮಸ್ಕಾರ. ಜ್ಞಾನ ಅವಲೋಕನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಂದು ಸಂಯುಕ್ತಾಕ್ಷರಗಳ ಕುರಿತು ತಿಳಿದುಕೊಳ್ಳೋಣ. ಸಂಯುಕ್ತಾಕ್ಷರಗಳು. ನಿಮ್ಮಲ್ಲಿ ಈಗ ಸಂಯುಕ್ತಾಕ್ಷರಗಳು ಎಂದರೇನು ಎಂಬ ಪ್ರಶ್ನೆ ಬರಬಹುದು. ಸಂಯುಕ್ತಾಕ್ಷರವೆಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ನಿಮಗೆ ಈಗ ಒಂದು ಡೌಟ್ ಬರಬಹುದು, ಈ ವ್ಯಂಜನ ಅಂದರೆ ಏನು, ಸ್ವರ ಅಂದರೆ ಏನು ಅಂತ. ಹಿಂದಿನ ವಿಡಿಯೋದಲ್ಲಿ ಈ ಒಂದು ವಿಷಯದ ಕುರಿತು ತಿಳಿಸಿದ್ದೆ, ಬೇಕಾದವರು ಚೆಕ್ ಮಾಡಿಕೊಳ್ಳಿ. ವ್ಯಂಜನ ಅಥವಾ ವ್ಯಂಜನಾಕ್ಷರಗಳು ಅಂದರೆ ಕಾದಿಂದ ಳವರೆಗಿನ ಅಕ್ಷರಗಳು. ಸ್ವರಗಳು ಅಂದರೆ ಆದಿಂದ ಔವರೆಗಿನ ಅಕ್ಷರಗಳು. ಸಂಯುಕ್ತಾಕ್ಷರ ಅಂದರೆ ಕಾದಿಂದ ಳವರೆಗಿನ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನಗಳು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಈ ಸಂಯುಕ್ತಾಕ್ಷರಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡಬಹುದಾಗಿದೆ. ಅವುಗಳು ಯಾವುದೆಂದರೆ, ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು, ಎರಡು ವಿಜಾತಿಯ ಸಂಯುಕ್ತಾಕ್ಷರಗಳು. ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಮೊದಲನೇ ವಿಧವಾದ ಸಜಾತಿಯ ಸಂಯುಕ್ತಾಕ್ಷರಗಳು. ಒಂದೇ ಜಾತಿಯ ಎರಡು ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳಾಗುತ್ತದೆ. ನಾನು ಆಗಲೇ ಹೇಳಿದೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಂಜನವು ಸ್ವರದೊಂದಿಗೆ ಸೇರಿದಾಗ ಸಂಯುಕ್ತಾಕ್ಷರವಾಗುತ್ತದೆ ಎಂದು. ಸಜಾತಿಯ ಸಂಯುಕ್ತಾಕ್ಷರವನ್ನು ನೋಡುವುದಾದರೆ, ಎರಡು ವ್ಯಂಜನಾಕ್ಷರವು ಒಂದೇ ಜಾತಿಯದ್ದು ಆಗಿದ್ದರೆ ಅದು ಸಜಾತಿಯ ಸಂಯುಕ್ತಾಕ್ಷರವಾಗಿರುತ್ತದೆ. ಉದಾಹರಣೆಗೆ ಅಕ್ಕ, ಅಣ್ಣ. ಇಲ್ಲಿ ನೋಡಬಹುದು, ಕ ವ್ಯಂಜನಕ್ಕೆ ಅದರದೇ ಅಡಿಯೊತ್ತು ಇದೆ. ಇವು ಸಜಾತಿಯದ್ದು, ಅಂದರೆ ಒಂದೇ ಜಾತಿಯದ್ದಾಗಿದೆ. ಆದ್ದರಿಂದ ಇವು ಸಜಾತಿಯ ಒತ್ತಾಕ್ಷರವಾಗಿದೆ ಅಥವಾ ಸಂಯುಕ್ತಾಕ್ಷರವಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಉದಾಹರಣೆ ಅಕ್ಕ. ಈ ಪದವನ್ನು ಬಿಡಿಸಿ ಬರೆದಾಗ ಆ ಕೂಡಿಸು ಕು ಕೂಡಿಸು ಕು ಕೂಡಿಸು ಆ. ಇಲ್ಲಿ ಕು ಅನ್ನುವ ಎರಡು ವ್ಯಂಜನಗಳು ಒಂದೇ ಜಾತಿಯದ್ದಾಗಿದೆ ಮತ್ತು ಒಂದೇ ರೀತಿಯ ಸ್ವರದೊಂದಿಗೆ ಸೇರಿಕೊಂಡಿದೆ. ಆದ್ದರಿಂದ ಇದು ಸಜಾತಿಯ ಸಂಯುಕ್ತಾಕ್ಷರವಾಗಿದೆ. ಇನ್ನು ಎರಡನೆಯ ವಿಧವಾದ ವಿಜಾತಿಯ ಸಂಯುಕ್ತಾಕ್ಷರವನ್ನು ನೋಡೋಣ ಬನ್ನಿ. ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರವೆನಿಸುವುದು. ಸಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ಒಂದೇ ರೀತಿಯ ಎರಡು ವ್ಯಂಜನಗಳು ಸೇರಿದರೆ, ಈ ವಿಜಾತಿಯ ಸಂಯುಕ್ತಾಕ್ಷರಗಳಲ್ಲಿ ಹೆಸರೇ ಹೇಳಿದ ಹಾಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೇರೆ ಬೇರೆ ವ್ಯಂಜನಗಳು ಸೇರಿ ಉಂಟಾಗುತ್ತದೆ. ಉದಾಹರಣೆಗೆ ಚಕ್ರ, ಆಜ್ಞೆ, ಸ್ತ್ರೀ, ವಸ್ತ್ರ ಇತ್ಯಾದಿ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಉದಾಹರಣೆಗೆ ಭಕ್ತ. ಈ ಪದವನ್ನು ಬಿಡಿಸಿ ಬರೆದಾಗ ಬು ಕೂಡಿಸು ಆ ಕೂಡಿಸು ಕು ಕೂಡಿಸು ತು ಕೂಡಿಸು ಆ ಸಮ ಭಕ್ತ. ಇಲ್ಲಿ ಭ, ಖ ಮತ್ತು ತ ಅನ್ನುವ ಮೂರು ವ್ಯಂಜನಗಳನ್ನು ನೋಡುತ್ತೇವೆ. ಈ ಮೂರು ವ್ಯಂಜನಗಳು ಬೇರೆ ಬೇರೆ ಜಾತಿಯದ್ದಾಗಿದೆ. ಈ ಮೂರು ಸ್ವರದೊಂದಿಗೆ ಕೂಡಿ ಭಕ್ತ ಎನ್ನುವ ಪದವು ಉಂಟಾಗುತ್ತದೆ. ಆದ್ದರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ. ಇಲ್ಲಿಯವರೆಗೆ ನಾವು ಸಂಯುಕ್ತಾಕ್ಷರಗಳು ಹಾಗೂ ಅವುಗಳ ಎರಡು ವಿಧಗಳ ಕುರಿತು ನೋಡಿದೆವು. ಇದೇ ರೀತಿ ನಿಮಗೆ ಮತ್ತಷ್ಟು ವಿಡಿಯೋಗಳು ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.